ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಸನದಲ್ಲಿ ನಡೆದಂಥ ಕಾಂಗ್ರೆಸ್ ಸಮಾವೇಶ, ಈ ಸಮಾವೇಶದ ಒಟ್ಟಾರೆ ಪರಿಣಾಮಗಳೇನು, ಇದು ಯಾವ ಯಾವ ರಾಜಕೀಯ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಸೊ ನಿನ್ನೆ ಕಾಂಗ್ರೆಸ್ ಪಕ್ಷ ನಿರೀಕ್ಷಿಸಿದ್ದಕ್ಕಿಂತ ಸಮಾವೇಶ ಯಶಸ್ವಿ ಆಯಿತು. ಆದರೆ ನಮ್ಮ ಮಾಧ್ಯಮಗಳದ್ದು ಒಂದು ಅಪ್ರೋಚ್ ಇದೆ, ಅಂದರೆ ತಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಬಹುತೇಕ ವಾಹಿನಿಗಳಲ್ಲಿ ಏನು ಹೇಳ್ತಾ ಇದ್ರು ಅಂದರೆ, ಈ ಸಮಾವೇಶಕ್ಕೆ ಬಂದ ಜನ ಏನಿದ್ದಾರೆ ಅವ್ರನ್ನ 5-6 ಜಿಲ್ಲೆಗಳಿಂದ ಕರೆತರಲಾಗಿದೆ. ದಟ್ಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅದೇ BJP JDS ಸಮಾವೇಶವಾದರೆ ಈ ಕರೆತರಲಾಗಿದೆ ಅನ್ನೋ ಶಬ್ದವನ್ನು ಬಳಸಲ್ಲ ನಮ್ಮ ಮಾಧ್ಯಮಗಳು. ಸೊ ಕಾಂಗ್ರೆಸ್ಸು ಆದರೆ ಕರೆತರಲಾಗಿದೆ, JDS BJP ಆದರೆ ಬಂದಿದ್ದಾರೆ. ಈ ವ್ಯತ್ಯಾಸವನ್ನು, ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸಿ ಮಾಧ್ಯಮಗಳು. ಒಂದು ಏನು ಗೊತ್ತಾ, ಇವತ್ತಿನ ದಿನ ಎಲ್ಲ ಸಮಾವೇಶಗಳಿಗೂ ಎಲ್ಲ ರಾಜಕೀಯ ಪಕ್ಷಗಳು ಕರೆತರುವುದೇ, ಅನುಮಾನವೇ ಬೇಕಾಗಿ. ಅದ್ರ ಜೊತೆಗೆ ಅವ್ರಿಗೆ ಪೇಮೆಂಟು ಮಾಡಬೇಕು. ಸುಮ್ಮನೆ ಬರಲ್ಲ ಜನ. ಈಗ ಎಷ್ಟು ಕೊಡ್ತೀರಿ ಅಂತಾರೆ, ಅವ್ರು ಫಿಕ್ಸ್ ಮಾಡ್ತಾರೆ, ಬರ್ತಾರೆ. ಅದು ಕಾಂಗ್ರೆಸ್ BJP JDS ಎಲ್ಲ ಒಂದೇ. ಆದ್ದರಿಂದ ಈ ಕರೆತರಲಾಗಿದೆ ಅನ್ನೋದೇನಿದೆ ಅದನ್ನು ಮಾಧ್ಯಮಗಳು ಎಲ್ಲ ರಾಜಕೀಯ ಪಕ್ಷಗಳು ಬಳಸಬೇಕು. ನಾಟ್ ಓನ್ಲಿ ಕಾಂಗ್ರೆಸ್, ಈವನ್ ಇನ್ಕ್ಲೂಡಿಂಗ್ BJP JDS ಕರೆತರಲಾಗಿದೆ. ಎಸ್, ಈ ಪರಿಣಾಮದ ಬಗ್ಗೆ ಬರ್ತೀನಿ ನಾನು. ಸೊ ಹಾಸನ ಏನಿದೆ ಅದು JDSನ ಗಂಡು ಮೆಟ್ಟಿದ ನೆಲವೋ ಹೆಣ್ಣು ಮೆಟ್ಟಿದ ನೆಲವೋ ನನಗೆ ಗೊತ್ತಿಲ್ಲ, ಭದ್ರಕೋಟೆನೋ ಗೊತ್ತಿಲ್ಲ. ಇಂಥ ವಿಶೇಷಗಳೆಲ್ಲ ಹಾಕುವುದ್ರಲ್ಲಿ ನಮ್ಮ ಮಾಧ್ಯಮಗಳು ನಿಸ್ಸೀಮ್ರು ಅಂತ. JDSನ ಭದ್ರಕೋಟೆ, ಏನು ಭದ್ರಕೋಟೆ? ಪಾರ್ಲಿಮೆಂಟ್ ಇಲೆಕ್ಷನ್ ಹೊಡ್ಸ್ಕೊಂಡು ಹೋಗಿದೆ. ಎನಿವೆ, ಇದು JDS ಮೇಲೆ ಯಾವ ಪರಿಣಾಮ ಬೀರುತ್ತೆ, BJP ಮೇಲೆ ಯಾವ ಪರಿಣಾಮ ಬೀರುತ್ತೆ, ದಿಸ್ ಈಸ್ ದ ಥಿಂಗ್. ಸೊ ನಿನ್ನೆ ಹಾಸನದಲ್ಲಿ ಸಮಾವೇಶ ನಡೀತಾ ಇರೋ ಸಂದರ್ಭದಲ್ಲಿ JDSನ ವರಿಷ್ಠರಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವರು ಕರ್ನಾಟಕದಲ್ಲೂ ಇರಲಿಲ್ಲ, ಡೆಲ್ಲಿಲೂ ಇರಲಿಲ್ಲ. ಅವರು ಮುಂಬೈಗೆ ಹೋಗಿದ್ದರು. ಸೊ ಮುಂಬೈನಲ್ಲಿ ಯು ಸಿ ದಟ್ ಮಹಾಯುತಿ ಸರ್ಕಾರ ಬಂದಾಗ ಅದಕ್ಕೆ ವಿಟ್ನೆಸ್ ಮಾಡೋದಕ್ಕೆ ಹೋಗಿದ್ದರು. ಅವರು ಅಲ್ಲಿ ಹೋದಾಗ ಇಲ್ಲಿ ನಡೀತಾ ಇತ್ತು. ಆದರೆ ಈ ಸಮಾವೇಶದ ಪರಿಣಾಮ ಏನಿದೆ, ಇದರಿಂದ ಸ್ವಲ್ಪ ಮಟ್ಟಿಗೆ JDS ಅವರು ಅಧೀರರಾದಂತೆ ಕಾಣುತ್ತೆ. ಅದನ್ನು ನೀವು ಯು ಸಿ ದಟ್ ರೇವಣ್ಣವರ ರಿಯಾಕ್ಷನ್ಗಳು ಮಾಧ್ಯಮಗಳಲ್ಲಿ ಇವತ್ತು ಬಂದವು, ಅದನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಅವ್ರ ಕೋಟೆ ಗೀಟೆ ಏನಲ್ಲ, ಕೋಟೆ ಕಲ್ಲೇ ಇಲ್ಲ, ಎಲ್ಲ ಉದುರು ಬಿದ್ದು ಹೋಗಿದೆ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ, ಸೊ JDS ಮತ್ತೆ ಪುನಶ್ಚೇತನಗೊಳ್ಳಬಹುದಾ, ಅದಕ್ಕೆ ಜೀವ ತುಂಬಬಹುದಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಇಸಿ ಕರ್ನಾಟಕದಲ್ಲಿ ಒಂದು 3ನೇ ರಾಜಕೀಯ ಶಕ್ತಿ ಮತ್ತು ಪ್ರಾದೇಶಿಕ ಪಕ್ಷ ಒಂದು ಇರಬೇಕು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ JDS ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ, ಒಳಗಡೆ ಶಿಥಿಲಗೊಳ್ತಾ ಹೋದ್ದು. ಅದ್ರ ಜೊತೆಗೆ ಇದನ್ನೇ ನಾನು ಮಹಾಪತನ ಅಂತ ಕರಿತೀನಿ. 80ರ ದಶಕದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಒಂದು ಅಲೆ ಬರುವಂತೆ ಮಾಡಿದ್ದು ಜನತಾ ಪರಿವಾರ, ಜನತಾ ದಳ. ಅದು ನಾಶವಾಗ್ತಾ ಆಗ್ತಾ 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 ಬಂದು ಅದು ಇಡೀ ಕರ್ನಾಟಕದಲ್ಲಿ ಹೊಸ ರಾಜಕಾರಣಕ್ಕೆ ಮುನ್ನುಡಿ ಬರೆದಂಥ ಜನತಾ ಪರಿವಾರ ಅದು ನಂತರ ದೇವೇಗೌಡರ ವೈಯಕ್ತಿಕ ಆಸ್ತಿಯಾಗಿ, ಕೌಟುಂಬಿಕ ಆಸ್ತಿಯಾಗಿ ಪರಿವರ್ತನೆ ಆದದ್ದು. ಈಗ JDS ಅದು ದೇವೇಗೌಡರ ಕುಟುಂಬದ ಆಸ್ತಿ ಅಥವಾ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಣ್ಣನವರ ಪಿತ್ರಾರ್ಜಿತ ಆಸ್ತಿ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಅದು ದೇ ಕ್ಯಾನ್ ಯೂಸ್ ಇಟ್, ಅವ್ರು ಮಾತ್ರ ಯೂಸ್ ಮಾಡಕ್ಕೆ, ಬೇರೆ ಯೂಸ್ ಮಾಡಕ್ಕೆ ಬರಲ್ಲ. ಸೊ ಇಂಥ ಪಕ್ಷ ಈಗ ಸಂಪೂರ್ಣವಾಗಿ BJPಗೆ ಶರಣಾಗಿದೆ, BJPಗೆ ಶರಣಾಗ್ಬಿಟ್ಟಿದೆ. ಸೊ JDS ಅಂತ ಒಂದು ಪಕ್ಷ ಕಾಂಗ್ರೆಸ್ BJP ಎರಡರ ಜೊತೆ ಸಮಾನಾಂತರವನ್ನು ಕಾದುಕೊಂಡು ಅದು ಇರಬೇಕಿತ್ತು ಅಂತ ಇಷ್ಟಪಡುವವರಲ್ಲಿ ನಾನು ಅನುಮಾನ ಇಲ್ಲ. ನಮ್ಮ ಪ್ರಾದೇಶಿಕ ಹಿತೋಸ್ಗಳೇನಿವೆ, ಪ್ರಾದೇಶಿಕವಾದ ಇದೇನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿತ್ತು. ಆದರೆ ಅವರು ಉಳಿಸ್ಕೊಳ್ಳೇ ಇಲ್ಲ. ಅವರು ಹೋಗಿ
ಸಂಪೂರ್ಣವಾಗಿ JDS ಅನ್ನ ಕುಮಾರಕಣ್ಣ ತಗೊಂಡೋಗಿ ಕೇಶವ್ ಫುಲ್ ಶಿಲ್ಪ ಮತ್ತು ನಾಗಪುರಕ್ಕೆ ಅಡವಿಟ್ಬಿಟ್ರು. ಅಡವೆ ಇಟ್ಟಿದ್ದಾರೆ, ಅವರೇನು ಅನುಮಾನ ಬೇಕಾಗಿಲ್ಲ. ಅದು ಈಗ ಈ ಉಪಚುನಾವಣೆ ಏನು ನಡೀತು, ವಿಧಾನಸಭೆ ಉಪಚುನಾವಣೆಯ ನಂತರ JDSನ ಮಹಾಪತನ ಏನಿದೆ ಅದು ಇನ್ನೊಂದು ಹಂತಕ್ಕೆ ಬಂದಿತ್ತು. ಈಗ ಅದು ಪುನಶ್ಚೇತನಗೊಳಿಸೋಕೆ ಸಾಧ್ಯನಾ? ರಾಜ್ಯಾದ್ಯಂತ ಈ ಪಕ್ಷವನ್ನು ಪುನಶ್ಚೇತನಗೊಳಿಸುವ ಇಚ್ಛೆ ಕುಮಾರಸ್ವಾಮಿಯವರಿಗೆ ಇದೆ ಅಂತ ನನಗೆ ಅನಿಸಿಲ್ಲ. ಅದಕ್ಕೂ ಕಾರಣಗಳಿವೆ, ನನಗೆ ಈಗ ಅನಿಸೋದಕ್ಕೆ ಕಾರಣಗಳಿವೆ. ಸೊ ಅವ್ರಿಗೆ ಯಾಕಿಲ್ಲ ಅಂದರೆ, ಅವರಿಗೆ BJPಯ ಹಂಗಿನಲ್ಲಿ ರಾಜಕಾರಣ ಮಾಡಿಕೊಂಡು ಇರುವುದಕ್ಕಷ್ಟೇ ಅವ್ರು ಸೀಮಿತರಾಗಿದ್ದಾರೆ. ಅವರಿಗೆ ಕೇಂದ್ರ ಸಚಿವರಾಗಿದ್ದಾರೆ. ಸೊ ಮಗನನ್ನು ರಾಜ್ಯ ರಾಜಕಾರಣಕ್ಕೆ ಬಿಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ BJP ಮತ್ತು JDS ಸೊ ಇಬ್ಬರು ಸೇರಿ ಸರ್ಕಾರ ಮಾಡಬೇಕು ಅನ್ನೋದು ಆಸೆ ಅವರಿಗೆ. ಆದ್ದರಿಂದ ಹಳೆ ಮೈಸೂರು ಪ್ರದೇಶದಲ್ಲಿ ನಿಯಂತ್ರಣ ಇಟ್ಕೊಂಡ್ರೆ ಸಾಕು ನಮಗೆ ಸೊ ಅನ್ನುವ ಒಂದು ತೀರ್ಮಾನಕ್ಕೆ ಬಂದಾಗ ಕಾಣುತ್ತೆ. ರಾಜ್ಯ ಪಕ್ಷವಾಗಿ JDS ಉಳಿಯಲ್ಲ, ಇದು ಪ್ರಾದೇಶಿಕ ಪಕ್ಷವಾಗಿ ಇಡೀ ಕರ್ನಾಟಕದ ಒಂದು ಪಕ್ಷವಾಗಿ ಉಳಿಯೋ ಚಾನ್ಸಸ್ ಕಾಣ್ತಾ ಇಲ್ಲ. ಅವರು ಒಕ್ಕಲಿಗರ ಬೆಲ್ಟ್ನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವ್ರು ಯತ್ನ ಮಾಡ್ತಾರೆ. ಇದೇ ಮಾತನ್ನು ಅವರು ಕೆಲವೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದರು. ಅವರು ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಜನತಾ ಪರಿವಾರದ ಅವರು ಒಕ್ಕಲಿಗರ ರಾಜಕಾರಣ, ಒಕ್ಕಲಿಗರ ಬೆಂಬಲದ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದರು. ದಟ್ ಮೀನ್ಸ್ ಒಕ್ಕಲಿಗರ ಹಾರ್ಟ್ ಲ್ಯಾಂಡ್ನಲ್ಲಿ ಉಳಿದ್ರೆ ಸಾಕು ಅಂತ. ನಾವ್ ಐ ಆಮ್ ಕಮಿಂಗ್ ಟು ದ ಮೇನ್ ಇಶ್ಯೂ. ಅದೇನು ಅಂದರೆ, ಈ ಒಂದು ಹಾಸನದಲ್ಲಿ ನಡೆದ ಸಮಾವೇಶದಿಂದ JDS ಒಳಗಡೆ ನಲುಗಿದೆ. ಅದಕ್ಕಾಗಿ JDS ಮಂಡ್ಯದಲ್ಲಿ ಒಂದು ಸಮಾವೇಶ ನಡೆಸುವ ತೀರ್ಮಾನ ತೆಗೆದುಕೊಂಡಿದೆ. ಅದು ಡಿಸೆಂಬರ್ 15ರಂದು. ಡಿಸೆಂಬರ್ 16ರಂದು ಕುಮಾರಣ್ಣನವರ ಹುಟ್ಟಿದ ಹಬ್ಬ, ಬರ್ತ್ಡೇ. ಅದಕ್ಕೆ ಮುನ್ನಾ ದಿನ ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸಬೇಕು. ಆ ಬೃಹತ್ ಸಮಾವೇಶ ಏನು ಅಂದರೆ, ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಂತೆ. ಯಾಕೆ ಕುಮಾರಣ್ಣವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದರೆ, ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರು ಕೇಂದ್ರ ಸಚಿವರಾಗಿದ್ದಕ್ಕೆ ಇವರು ಅಭಿನಂದನೆಯನ್ನು ಸಲ್ಲಿಸ್ತಾರಂತೆ. ಆದರೆ ಚನ್ನಪಟ್ಟಣದಲ್ಲಿ ಮುಳುಗೋದ್ರಲ್ಲ, ಅದಕ್ಕೊಂದು ಸಂತಾಪ ಸಭೆ ಆದರೂ ಮಾಡಬಹುದಾಗಿತ್ತು ಅಲ್ವಾ? ಅದಕ್ಕೊಂದು ಸಂತಾಪ ಸಭೆ ಮಾಡಿದ್ರು ಓಕೆ. ಈಗ ಹೋಗ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿ ಎಷ್ಟೋ ಕಾಲ ಆಗಿದೆ, ಅದನ್ನು ಮಾಡ್ತಾರಂತೆ ಮಂಡ್ಯದಲ್ಲಿ. ಅದಕ್ಕೆ ಲಕ್ಷಾಂತರ ಜನವನ್ನು ಸೇರಿಸುವ ಮೂಲಕ ಕಾಂಗ್ರೆಸ್ಸಿಗೆ ಉತ್ತರ ಕೊಡಬೇಕು. ಈ ಅಭಿನಂದನಾ ಸಮಾರಂಭದಲ್ಲಿ BJP ಪಾಲ್ಗೊಳ್ಳುತ್ತಾ ಇಬ್ರು ಜಂಟಿಯಾಗಿ ಮಾಡ್ತಾರ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಆ ವಿವರಗಳು ಬಂದಿಲ್ಲ. ಆ್ಯಕ್ಚುಲಿ ಮಾಜಿ ಸಚಿವರಾಗಿರುವಂಥ CS ಪುಟ್ಟರಾಜು ಅವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ಏನಂದ್ರೆ, ನಾವು ಮಂಡ್ಯದಲ್ಲಿ ಮಾಡ್ತೀವಿ 15ನೇ ತಾರೀಕು. ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ. ಬಹಳ ಕಾಲದಿಂದ ನಾವು ಕುಮಾರಣ್ಣವರಿಗೆ ಒತ್ತಾಯ ಮಾಡ್ತಾ ಇದ್ವಿ, ಸಾರ್ ನಿಮ್ಗೆ ಅಭಿನಂದನೆ ಮಾಡಬೇಕು, ಅಭಿನಂದನೆ ಬೇಡ ಅಂತಿದ್ರು. ನಾವು ಅಭಿನಂದನೆ ಮಾಡಬೇಕು ಅನ್ನೋದು ಅವ್ರು ಬೇಡ ಅನ್ನೋದು, ನಾವು ಅಭಿನಂದನೆ ಮಾಡಬೇಕು ಅನ್ನೋದು ಅವ್ರು ಬೇಡ ಅನ್ನೋದು. ಸೊ ಈಗ ಒಪ್ಕೊಬಿಟ್ಟಿದ್ದಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್. ಅವ್ರು ಯಾಕೆ ಒಪ್ಪಿದ್ದಾರೆ ಅಂದರೆ, ಹಾಸನದ ಸಮಾವೇಶ. ಯಾಕೆಂದರೆ ಹಾಸನದಲ್ಲಿ ಅವರು ಸಮಾವೇಶ ಮಾಡಲ್ಲ. ಯಾಕಂದ್ರೆ ಹಾಸನದಲ್ಲಿ ಯಾಕೆ ಮಾಡಲ್ಲ ಅದಕ್ಕೂ ಕಾರಣಗಳಿದೆ. ಹಾಸನ ಏನಿದೆ ಅದನ್ನು ರೇವಣ್ಣವರಿಗೆ ದತ್ತು ನೀಡಲಾಗಿದೆ. ಅವರು ಈ ಒಕ್ಕಲಿಗರ ಈ ಬೆಲ್ಟ್ ಮೇಲೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ಡಿವೈಡ್ ಮಾಡಿಕೊಟ್ಟಿದ್ದಾರೆ ತಮ್ಮ ಮಕ್ಕಳಿಗೆ. ಅದೇ ಪಿತೃರ್ಜಿತ ಆಸ್ತಿ ಅನ್ನಲ್ವ, ನಾನು ಹಾಗೇನೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹಾಸನದಲ್ಲಿ ಯಾವ ಕಾರಣಕ್ಕೂ ಕುಮಾರಣ್ಣ ಇಂಟರ್ಫಿಯರ್ ಆಗಂಗಿಲ್ಲ, ಅವ್ರ ಮಗ ಬರಂಗಿಲ್ಲ. ಅದು ಏನಿದ್ರು ಹಿರಿಯ ಮಗರಾದ ಸನ್ಮಾನ್ಯ ರೇವಣ್ಣವರಿಗೆ ಅದರ ಆಸ್ತಿ ಬರ್ಕೊಂಡಿದ್ದಾರೆ ಹಾಸನ. ಆಯ್ತಾ? ಅದರ ಜೊತೆಗೆ ಈಗ ಹೋಗಿ ಹಾಸನದಲ್ಲಿ ಏನೋ ದೇವೇಗೌಡರಿಗೆ ಏನೋ ಆಯ್ತು ಅಂತ ಮಾಡಕ್ಕೆ ಹೋಗ್ಬಿಟ್ರೆ, ಅಲ್ಲಿ ಎಲ್ಲ ಪ್ರಜ್ವಲ್ ಅವನು ಇನ್ನೊಂದು ಮತ್ತೊಂದು ಅವ್ರ ವ್ಯವಹಾರಗಳು, ಅಲ್ಲಿ ಯಾವ್ಯಾವ ಹೆಣ್ಮಕ್ಳ ಜೊತೆ ವ್ಯವಹಾರಗಳು, ಎಲ್ಲಿ ಕೈಯಾಕೆ ಹೋಗಿದ್ನ ಅವನು ಪ್ರಜ್ವಲ್, ಯಾರು ಗೊತ್ತಿಲ್ಲ. ಯಾರ್ಯಾರು ಜನ ಬಂದ್ಬಿಟ್ರೆ ಏನು ಮಾಡೋದು? ಬಂದ್ಬಿಟ್ಟು ಹೆಣ್ಮಕ್ಳೆ ಒಂದು ಮೆರವಣಿಗೆ ಮಾಡಿಬಿಟ್ಟು ಲಕ್ಷಾಂತರ ಜನ ಹೆಣ್ಮಕ್ಳು ಬಂದ್ಬಿಟ್ಟು ಪ್ರಜ್ವಲ್ ನಮ್ಗೆ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂದ್ಬಿಟ್ರೆ ಹೆಂಗೆ ಸಮಾವೇಶ ಮಾಡೋದು ಹೋಗ್ಬಿಟ್ಟು ಫಜಿತಿ ಆಗೋಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ಅದು ಬೇಡ ಅಂತ ತೀರ್ಮಾನ ತಗೊಂಡು ಮಂಡ್ಯ ಏನು ಕರ್ನಾಟಕದ ಗಂಡು ಮೆಟ್ಟಿದ ನೆಲದಲ್ಲಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಭಾಳ ಮಜಾ ಒಪ್ಪಂದ ಇದೆ ಗೊತ್ತಾ ನೋಡಿ. ಈ ರೇವಣ್ಣ ಯಾವಾಗಲೂ ಕುಮಾರಣ್ಣನ ಹೊಗಳುತ್ತಾರೆ. ಕುಮಾರಣ್ಣ ಒಂದೊಂದು ಸಲ ಸಮಯಕ್ಕೆ ತಕ್ಕಂತೆ ರೇವಣ್ಣ ಬಗ್ಗೆ ಇದು ಮಾಡ್ತಾರೆ. ಏನಾದರೂ ರೇವಣ್ಣ ಮಕ್ಕಳಿಗೆ ಏನಾದರೂ ಇಂಥ ದೂರುಗಳು ಓದಿದ್ದು ಬಂದರೆ ನಮ್ಗೆ ಸಂಬಂಧ ಎಲ್ಲ ಡಿವೈಡ್ ಆಗಿ ಹೋಗಿದ್ದೀವಿ ಅಂತಾರೆ.
ಇನ್ಯಾವುದೋ ಸಂದರ್ಭ ಪಾಪ ರೇವಣ್ಣ ರೀ ಅಂತಾರೆ. ಈಗ ವಿಚಿತ್ರವಾಗಿದೆ. ಅದ್ರ ಜೊತೆಗೆ ಅವ್ರವ್ರಿಗೊಂದು ಸಾಮ್ರಾಜ್ಯ ಇದೆ, ಈಗ ಬೇರೆಯವ್ರು ಎಂಟ್ರ್ ಆಗಂಗಿಲ್ಲ. ಈ ಮಂಡ್ಯ ಇದೆಯಲ್ಲ, ಮಂಡ್ಯ ರಾಮನಗರ ಈ ಏರಿಯಾದಲ್ಲಿ ರೇವಣ್ಣ ಪ್ರಜ್ವಲ್ ಅವ್ರು ಯಾರು ಎಂಟ್ರಿ ತಗೊಳಂಗಿಲ್ಲ. ಅದು ಪೂರ್ಣ ಇವರಿಗೆ ಹಾಕೋದು, ಕುಮಾರಣ್ಣಗೆ. ಹಾಗೆ ಹಾಸನ ಇದೆಯಲ್ಲ, ಹಾಸನದಲ್ಲಿ ಬರಂಗಿಲ್ಲ ಇವರು. ಹಾಸನದಲ್ಲಿ ಇವರು ಶುಡ್ ನಾಟ್ ಎಂಟರ್. ಅದು ಎಲ್ಲಿವರೆಗಿತ್ತು ಗೊತ್ತಾ ನಿಮಗೆ? ಸೊ ನನಗೆ ಕ್ಲಾಸಿಕ್ಕು. ನಾನು ಕುಮಾರಣ್ಣವರ ಕಸ್ತೂರಿ ಚಾನಲ್ನಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ದೆ. ಅದನ್ನು ಕುಮಾರಣ್ಣ ಕರೆದುಬಿಟ್ಟು ನಿಖಿಲ್ ಕರೆದು ನಮ್ಮ ಚಾನಲ್ ಸ್ವಲ್ಪ ನಡೆಸ್ಕೊಡಿ ಅಂತ ನಾನು 3-4 ತಿಂಗಳಾಯಿದ್ದೆ. ಅಲ್ಲಿರುವ ಅಲಿಖಿತವಾದ ಒಪ್ಪಂದ ಏನು ಗೊತ್ತಾ? ಎಲ್ಲರಿಗೂ ಯೂಸ್ವಲಿ ಹೇಳ್ತಾ ಇದ್ವಿ, ನೀವು ಯಾವ ಕಾರಣಕ್ಕೂ ನಮ್ಮ ಚಾನಲ್ನಲ್ಲಿ ರೇವಣ್ಣ ಅವ್ರ ಮಕ್ಕಳನ್ನ ತೋರಿಸಂಗಿಲ್ಲ. ಡೋಂಟ್ ಶೋ ದಮ್. ದೊಡ್ಡ ಗೌಡರು ಸಣ್ಣ ಗೌಡರು, ದೊಡ್ಡ ಗೌಡರು ಅಂದ್ರೆ ದೇವೇಗೌಡರು, ಸಣ್ಣ ಗೌಡರು ಅಂದ್ರೆ ಕುಮಾರಣ್ಣ, ಇಬ್ಬರೇ ತೋರಿಸ್ಬೇಕು. ನಿಮ್ಗೆ ಬಿಟ್ಟರೆ ನಿಖಿಲ್. ಯಾವ ಕಾರಣಕ್ಕೂ ಚಾನಲ್ನಲ್ಲಿ ರೇವಣ್ಣವ್ರು ತೋರಿಸೋ ಆಗಿಲ್ಲ ಅಂತ. ಯಾಕೆಂದರೆ ಚಾನಲ್ ಅವ್ರದ್ದು. ದಿಸ್ ಇಸ್ ದ ಡಿವೈಡ್ ಅಂತ. ಏನು ನನಗೆ ಭಾಳ ಖುಷಿ ಆಗುತ್ತೆ ಕಣ್ರಿ. ಈ ಮಕ್ಕಳಿಗೆ ಆಸ್ತಿ ಹಂಚ್ಕೊಡೋದು ಈಸಿ ಕೆಲಸ ಅಲ್ಲ, ಭಾಳ ಕಷ್ಟ. ಅದು ಭಾಳ ಕಷ್ಟ. ಆದರೆ ದೇವೇಗೌಡರು ಆ ಕರ್ನಾಟಕವನ್ನೇ ಹಂಚ್ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಉತ್ತರ ಕರ್ನಾಟಕ ಬಿಡಿ, ಇವ್ರು ಯಾರು ಕೇಳೋರಿಲ್ಲ, ಆ ಕಡೆ ಏನು ಹೋಗಲ್ಲ. ಈ ಹಳೆ ಮೈಸೂರು ಪ್ರದೇಶ ಇವ್ರದ್ದು ಏನಿದೆ ಅಲ್ಲಿ ಡಿವೈಡ್. ಮಂಡ್ಯ ಏನಿದೆ, ಮಂಡ್ಯ ರಾಮನಗರ ಎಲ್ಲ ಕುಮಾರಣ್ಣಂದು, ಹಾಸನ ಎಲ್ಲ ರೇವಣ್ಣಂದು. ಅವ್ರವರು ಅಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಇರ್ಬೇಕು. ಆ ಕಾರಣಕ್ಕಾಗಿ ಹಾಸನದಲ್ಲಿ ಕಾಂಗ್ರೆಸ್ ಮಾಡಿರುವ ಸಮಾವೇಶ ಏನಿದೆ ಅದರಿಂದ ಹೆದರಿದ್ರು ಕೂಡ ಅದಕ್ಕೆ ಉತ್ತರ ಕೊಡುವುದಕ್ಕೆ ಅವರು ಮಂಡ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಂಡ್ಯವನ್ನು ಕುಮಾರಣ್ಣ ಪ್ರತಿನಿಧಿಸ್ತಾನಿದ್ದಾರೆ. ಅದರಿಂದ ಮಂಡ್ಯದಲ್ಲಿ ಸಿ ದಟ್ ಸಮಾವೇಶ ಡಿಸೆಂಬರ್ 15ನೇ ತಾರೀಕು ನಡೆಯುತ್ತೆ, ಬೃಹತ್ ಪ್ರಮಾಣದಲ್ಲಿ ನಡೆಯುತ್ತೆ. ಈಗ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ನನ್ನ ಕೈಲಿ ದುಡ್ಡಿಲ್ಲ ಹಾಗೆ ಅಳಂಗಿಲ್ಲ. ಕುಮಾರಣ್ಣ ಭಾಳ ಕಾಲ ಅಳ್ತಿದ್ರು, ನನ್ನ ಪಾರ್ಟಿಲಿ ದುಡ್ಡಿಲ್ಲ, ನಮ್ಮ ಕೈಲಿ ದುಡ್ಡಿಲ್ಲ, ಇನ್ನೊಂದಿಲ್ಲ ಅಂತ. ಈಗೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂದರೆ ಚನ್ನಪಟ್ಟಣದ ಚುನಾವಣೆಯನ್ನೇ ಯಾರು ನಡೆಸ್ಕೊಟ್ರು ಅಂತ ಯಾರು ಹೇಳ್ತಾ ಇದ್ರು ನನಗೆ. ಸೊ ದುಡ್ಡಿನ ಕೊರತೆನೇ ಆಗಿಲ್ಲ ನಿಖಿಲ್ಗೆ, ಮೊದಲಂಗಿಲ್ಲ, ಸಖತ್ ಹಣ ಹರಿದು ಬರ್ತಿತ್ತು ಅಂತ ಹೇಳ್ತಾ ಇದ್ರು. ಅದರಿಂದ ಈ ಮಂಡ್ಯದ ಸಮಾವೇಶಕ್ಕೂ ದುಡ್ಡು ಹರಿದು ಬರುತ್ತೆ. ಬಿಕಾಸ್ ಇಸ್ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಇಂಡಸ್ಟ್ರಿ ಮಿನಿಸ್ಟರ್ ಆದ್ದರಿಂದ ಇಡೀ ದೇಶದ ಕೈಗಾರಿಕೋದ್ಯಮಿಗಳು ಕುಮಾರಣ್ಣ ಹಿಂದೆ ನಿಂತ್ಕೊಂಡಿರ್ತಾರೆ. ಆದ್ದರಿಂದ ಭಾಳ ಯಶಸ್ವಿಯಾಗಿ ಅವರು ಮಂಡ್ಯದಲ್ಲಿ ಮಾಡಬಹುದೇನೋ ಗೊತ್ತಿಲ್ಲ, ನಡೆಯುತ್ತೆ. ಎನಿವೆ ಸಮಾವೇಶಗಳ ಕಾಲ ಇನ್ನು ಇವು 2 ಆದಮೇಲೆ ಇನ್ನು ಬಿ ಜೆ ಪಿಯವರು ಏನು ಸಮಾವೇಶ ಮಾಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ದಾಯಿತು, ಈಗ JDS ಮಾಡ್ತಾರೆ. ಇನ್ನು ಬಿ ಜೆ ಪಿಯವರು ವಿಜಯೇಂದ್ರ ಏನಾದರೂ ಮಾಡ್ತಾರಾ ಇರಲಿ ಅಂತ ಹೇಳ್ಕೊಂಡು ದಾವಣಗೆರೆಯಲ್ಲೋ ಶಿವಮೊಗ್ಗದಲ್ಲೋ ಗೊತ್ತಿಲ್ಲ. ಸಮಾವೇಶಗಳ ಕಾಲ ಮಾಡಲಿ ಬಿಡಿ, ಪಾಪ ಆಯಾ ಪ್ರದೇಶದ ಜನರಿಗಾರು ಹೆಲ್ಪ್ ಆಗುತ್ತೆ. ಸೊ ಊಟ ತಿಂಡಿ ಗುಂಡು ಕಾಸು ಅಲ್ವಾ. ಈಗ ಮಂಡ್ಯದಲ್ಲಿ ಮಾಡಿದರೆ ಅಲ್ಲೂ ಪೇಮೆಂಟು ಇದು ಆಗುತ್ತೆ. ಈಗಾಗಲೇ ಹಾಸನದಲ್ಲಂತೂ ಆಗಿದೆ, 2 ಲಕ್ಷನ ಪೇಮೆಂಟ್ ಆಗಿ ಎಲ್ಲ ಮಾಡಿರ್ತಾರೆ. ಸೊ ಇನ್ನು ಬಿ ಜೆ ಪಿ ಒಂದು ಮಾಡಬೇಕು, ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ನೋಡೋಣ ಬಿಡಿ, ರಾಜಕಾರಣ ಹಂತಕ್ಕೆ ಬಂದಿದೆ. ಎನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಎಲ್ಲರಿಗೂ ನಮಸ್ಕಾರ.